ಮುಂತಲಿಕ್ಕೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಜೇನಿನ ಬಗ್ಗೆ ಜನರಿಗೆ ಸ್ವಲ್ಪ ಮಾಹಿತಿ. ಮತ್ತೊಂದು ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ಇಲ್ಲಾಂದರೆ ಇಲ್ಲಿ ಒಂದು ಹುಳ ಉತ್ಪತ್ತಿ ಆಗುತ್ತೆ ನೋಡಿ ಸರ್, ಇಲ್ಲಿದೆ ನೋಡಿ ಸರ್. ಹುಳ ಏನಾದರೂ ಸತ್ತು ಹೋದರೆ ಅದರಲ್ಲಿ ಒಂದು ರಾಣಿ ಅಂತ ಒಂದು ಹುಳ ಇರುತ್ತೆ, ಅದು ಹುಳ ಗಂಡು ಹುಳ. ಇದೆಲ್ಲ ವರ್ಕರ್ಸು. ಮತ್ತು ರಾಣಿ ಸ್ವಲ್ಪ ದೊಡ್ಡದಿರುತ್ತೆ, ರಾಣಿನ ತೋರಿಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಶಿವರಾಜ್ ರಕ್ಕಸ್ಗಿ. ಇವತ್ತು ನಾವು ಮತ್ತೆ ಹಿಂದಿನ ಭಾಗದಲ್ಲಿ ನಾವು ಏನು ವಿಡಿಯೋ ಮಾಡಿದ್ವಿ ಆಲ್ಮಟ್ಟಿ ಉದ್ಯಾನದೊಳಗೆ, ಇವತ್ತು ಸಹಿತ ನಾವು ಆಲ್ಮಟ್ಟಿಗೆ ಬಂದೀವಿ. ಯಾಕಂದ್ರೆ ಆಲ್ಮಟ್ಟಿ ನಂಟು ಹೆಂಗದಂದ್ರೆ ನಮಗೆ ಬಹಳ ಒಂದು ಒಳ್ಳೆ ಸ್ನೇಹದ ಒಂದು ನಂಟಾಗಿ ಪರಿಣಮಿಸ್ಯದ. ಯಾಕಪ್ಪ ನಾ ಈ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಹಲವಾರು ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜೇನು ಸಾಗಾಣಿಕೆ ಅನ್ನೋದು ನಾಶವಾಗಿ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಸಹಿತ ನಮ್ಗೆ ಜೇನು ಸಿಗೋದು ಬಹಳ ಅಪರೂಪ ಆಗಿದೆ. ಆದ್ರೆ ಇಡೀ ಇತಿಹಾಸದೊಳಗನೆ ಈ ಏನು ಆಲ್ಮಟ್ಟಿ ಉದ್ಯಾನವನದಲ್ಲಿ ಹಲವಾರು ಗಾರ್ಡನ್ ಅದ. ಒಂದು ರಾಕ್ ಗಾರ್ಡನ್ ಐತಿ, ಲವಕುಶ ಗಾರ್ಡನ್ ಐತಿ, ಬಸವ ಉದ್ಯಾನವನ ಐತಿ, ಆಮೇಲೆ ಡ್ಯಾಮ್ ನರ್ಸರಿ ಐತಿ. ಈ ಎಲ್ಲ ಉದ್ಯಾನವನದೊಳಗೆ ಮಹೇಶ್ ಪಾಟೀಲ್ ಸರ್ ಅಂತಹ ಒಬ್ಬರು ಫಾರೆಸ್ಟ್ ಆಫೀಸರ್ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಜೇನು ಸಾಗಾಣಿಕೆಯನ್ನ ಉದ್ಯಾನವನದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಬಹಳ ಖುಷಿಯ ಸಂಗತಿ. ಯಾಕಂದ್ರೆ ಯಾವ ಉದ್ಯಾನವನದಲ್ಲಿಯೂ ಕೂಡ ಈ ಜೇನು ಸಾಕಾಣಿಕೆ ಅನ್ನುವುದು ಎಲ್ಲಿ ಇಲ್ಲ, ಉತ್ಪನ್ನ ಮಾಡೋದು. ಆದ್ರೆ ಜೇನಿನ ಸಂತತಿ ಬೆಳೆಯಲಿ ಅಂತ ಹೇಳಿ ಮಾಡಿದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಇವತ್ತು ನಾನು ನಿಮಗೆ ಒಳ್ಳೆ ಉನ್ನತ ತರಬೇತಿಯನ್ನು ತಗೊಂಡವರು ಹಾಗೂ ತರಬೇತಿಯನ್ನ ಕೊಟ್ಟವರು ಹಾಗೂ ಮುಂದೆ ಹಲವಾರು ಕಾಲೇಜ್ಗಳಿಗೆ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಆಗಿರ್ಬೋದು ವಿಶೇಷ ತರಬೇತಿಯನ್ನ ಕೊಡುವವರು, ಅವ್ರನ್ನ ನಾನು ನಿಮ್ಗೆ ಕರಿತೀನಿ. ಜೇನಿನ ಸಂತತಿಯನ್ನು ಹೆಂಗ್ ಬಿಡಿಸ್ಬೇಕು ಏನನ್ನೋದ್ರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಇವತ್ತು ನಾನು ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ಒಂದು ವೇಳೆ ಇಷ್ಟ ಆಯಿತು ಅಂದ್ರೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಹಲವಾರು ಜನ ಯೂಟ್ಯೂಬ್ ಚಾನಲನ್ನು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂತ ನಾನು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಚಾನಲ್ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್, ನೀವು ಒಂದು ಸಪೋರ್ಟ್ ನಮ್ಗೆ ಇದ್ರು ಅಂದ್ರೆ ನಮಗೊಂದು ಆನಿ ಬಲ ಬಂದಂಗೆ ಆಗ್ತದೆ. ಈಗ ನಾನು ಅವ್ರ ಜೊತೆ ಸಂದರ್ಶನ ಮಾಡುವಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಶಿವಯೋಗಿ ಹಿರೇಮಠ ಅಂತ ಸರ್. ಶಿವಯೋಗಿ ಹಿರೇಮಠ ಸರ್. ಪ್ರಾಪರ್ ಸರ್ ತಮ್ಮ ಊರು? ನಮ್ಮೂರು ದೇವಲಾಪುರ, ಬಟ್ ನಾನು ಕೆಲಸ ಮಾಡ್ತಾ ಇರೋದು ಆಲ್ಮಟ್ಟಿಯಲ್ಲೇ ಸರ್. ಆಲ್ಮಟ್ಟಿ? ಹೌದು ಸರ್. ಆಲ್ಮಟ್ಟಿ ಫಾರೆಸ್ಟ್ ಉದ್ಯಾನವನದಲ್ಲಿ? ಹೌದು. ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಬರುವಂತ ಅರಣ್ಯ ವಲಯದಲ್ಲಿ ಜೇನು ಸಾಕಾಣಿಕೆ ಮತ್ತು ಜೇನು ಸಂರಕ್ಷಣೆ ಮಾಡ್ತಾ ಇದ್ದೀನಿ ಸರ್. ಒಂದು ವರ್ಷ ಆಯ್ತು. ಒಂದು ವರ್ಷದ ಮೇಲೆ ಆಯ್ತು. ಒಂದು ವರ್ಷದಿಂದ ಜೇನು ಸಂತತಿ ಉಳಿಸ್ಲಿಕ್ಕೆ, ಜೇನು ಸಾಕಾಣಿಕೆ ಮಾಡಲಿಕ್ಕೆ, ಜೇನಿನ ಬಗ್ಗೆ ಜನರಿಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನನ್ನನ್ನು ಅರಣ್ಯ ವಲಯ ಸಂರಕ್ಷಣೆ ಅಧಿಕಾರಿಗಳಾದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದಂತಹ ಮಹೇಶ್ ಪಾಟೀಲ್ ಅವರು ನನ್ನನ್ನು ಇಲ್ಲೇ ಜೇನು ಸಂತತಿ ಉಳಿಸ್ಲಿಕ್ಕೆ ನನ್ನ ನೇಮಕ ಮಾಡಿಕೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ಅವ್ರ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಸರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಶಿವರಾಜ್ ರಕ್ಕಸ್ಗಿ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜೇನಿನ ಬಗ್ಗೆ ಜನರಿಗೆ ಮಾಹಿತಿ ಹೇಳಲಿಕ್ಕೆ, ಇದ್ರ ಬಗ್ಗೆ ತಿಳಿಸ್ಲಿಕ್ಕೆ ಏನು ಬಂದಿದ್ದೀರಾ, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಏನು ಈ ಜೇನು ಸಾಕಾಣಿಕೆ ಬಗ್ಗೆ ಜನರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ತುಂಬ ಉತ್ಸುಕವಾಗಿ ಬಂದಿದ್ದಕ್ಕೆ, ನಾವು ಇದ್ದಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಲಿಕ್ಕೆ ನಮ್ಮ ಉದ್ಯಾನವನಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಸರ್, ಏನು ಹೂ ಭಾಳ ಚಂದ ಐತಿಲ್ರಿ ಸರ್? ಇದು ಯಾವುದು ಹೂವು ಇದು? ಇದು ನಾಗಲಿಂಗ ಪುಷ್ಪ ಸರ್. ಹಾಂ ಸರ್, ನಾಗಲಿಂಗ ಪುಷ್ಪ. ಹೌದು ಸರ್. ಅದೇ ನಾಗಪ್ಪನ ಹಿಡಿ ಕಂಡಂಗೆ ಕಾಣ್ತೀರಿ, ಅದಕ್ಕಂತ. ಹೌದು ಸರ್. ಇದು ಜೇನು ಹುಳ ಅಂದ್ರೆ ಇದಕ್ಕೆ ಅಮೃತ ಇದ್ದಾಗ ಸರ್. ಅದು ಜೇನು ಹುಳ ತುಂಬಾ ಇಷ್ಟಪಡುತ್ತೆ ಸರ್ ಈ ಹೂವನ್ನ. ಹೌದಲ್ರಿ? ಜೇನು ಹುಳ ಅಂತಂದ್ರೆ ಎಲ್ಲಾ ಹೂಗಳು ಕೂಡ ಕಿಂತ ಈ ನಾಗಲಿಂಗ ಪುಷ್ಪಕ್ಕೆ ತುಂಬಾ ಇಷ್ಟಪಡುತ್ತೆ ಸರ್. ಎಲ್ಲಾ ಹುಳುಗಳು ಕೂಡ ಬಂದು ಪರಾಗಸ್ಪರ್ಶ ಮಾಡುತ್ತೆ ಇದಕ್ಕೆ. ಹೌದು. ಈಗ ನಮ್ಮ ಜೇನಿನ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀವಿ ಸರ್, ಮಾಹಿತಿ? ಖಂಡಿತ ಸರ್, ಖಂಡಿತ ತೋರಿಸ್ಕೊಡ್ತೀನಿ ಸರ್. ಇದು ತುಡುವೆ ಜೇನು ಅಂತ ಸರ್ ಇದ್ರ ಹೆಸರು. ಜೇನು ಹುಳಗಳಲ್ಲಿ 5 ಪ್ರಭೇದಗಳ ಜೇನುಗಳಿದೆ. ಒಂದು ಹೆಜ್ಜೇನು, ಒಂದು ಕೋಲ್ ಜೇನು ಅಂತ ಹೇಳ್ತಾರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡಿ ಜೇನು ಅಂತ ಹೇಳ್ತಾರೆ.
ಒಂದು ತುಡುವೆ ಜೇನಿದು, ಮತ್ತೊಂದು ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಮಿಶ್ರೆ ಜೇನು ಅಥವಾ ಮುಜೆಂಟಿ ಜೇನು ಅಂತ ಹೇಳ್ತಾರೆ. ಮತ್ತೊಂದು ಇನ್ನೊಂದು ಮೆಲಿಫೆರಾ ಅಂತ ಇದೆ, ಅದು ವಿದೇಶಿ ಜೇನು. ಇದು ತುಡುವೆ ಜೇನು ಅಂದರೆ ನಮ್ಮ ಸ್ವದೇಶಿ ಜೇನಿದು. ಇದು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾದಂತಹ ಜೇನಿದು. ಈಗ ಸಾಕಾಣಿಕೆ ಮಾಡಲಿಕ್ಕೆ ಯಾವ ಥರ ಯೋಗ್ಯವಾದಂಥ ಜೇನು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಬೆಕ್ಕು, ಆಡು, ನಾಯಿ, ಎತ್ತು ಪ್ರಾಣಿಗಳು ಹೇಗೆ ನಮ್ಮನ್ನು ಗುರುತ ಹಿಡಿತವೆ, ಅದೇ ಥರ ಕೂಡ ಈ ಜೇನು ಹುಳುಗಳು ಕೂಡ ನಾನೇ ಇದು ಅಂತ ಗುರುತ ಹಿಡಿಯುವಂಥ ಶಕ್ತಿ ಇದೆ. ವಾಸನೆ ಮುಖಾಂತರ ಡೈಲಿ ನಾ ಕೆಲಸ ಮಾಡೋದ್ರಿಂದ ಇದು ನಮ್ಮ ಮಾಲಕ, ಇದು ನಮ್ಮ ಒಡೆಯ ಅಂಥೇಳಿ ಅದು ಒಂದು ಟಿಪ್ಸ್ ಇದೆ ಸರ್ ನಂದು. ಹೌದ್ರಿ? ಈ ಥರ ಬಂದು ಈ ಟೈಪ್ ಹೊಡೆದ್ರೆ ಅವಕ್ಕೆ ಗೊತ್ತಾಗತ್ತೆ ನಮ್ಮ ಯಜಮಾನರು ಬಂದರು, ನಮ್ಮನ್ನು ಸಾಕಾಣಿಕೆ ಮಾಡುವವರು ಬಂದರು ಅಂಥೇಳಿ ಅದು ಗೊತ್ತಾಗಿ ಅದು ನಮ್ಮನ್ನು ಕಡಿಯುವ ಸಂದರ್ಭ ಕಡಿಮೆ, ಕಡಿಯೋದೇ ಇಲ್ಲ. ಆಲ್ಮೋಸ್ಟ್ ನಾ ಎಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ಏನು ಮುಖ್ಪರ್ದೆ ಏನು ಹಾಕೊಳ್ಳೋದಿಲ್ಲ, ಕಡಿಯೋದೇ ಇಲ್ಲ. ಇದು ಬಿಟ್ಟು ಇದು ಸ್ಟ್ಯಾಂಡ್ ಸರ್, ಸ್ಟ್ಯಾಂಡ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಸ್ಟ್ಯಾಂಡ್. ಓಹೋ, ಇದು ಸ್ಟ್ಯಾಂಡ್ ಸರ್. ಈ ಸ್ಟ್ಯಾಂಡ್ಗೆ ಫಸ್ಟ್ ಮೊದಲು ಗ್ರೀಸ್ ಅಥವಾ ಆಯಿಲ್ ಹಾಕಬೇಕು. ಯಾಕಂದ್ರೆ ಇದಕ್ಕೆ ಇರುವೆಗಳ ಕಾಟ ಜಾಸ್ತಿ. ಇರುವೆಗಳ ಕಾಟ ಜಾಸ್ತಿ. ತದನಂತರ ಈ ಸ್ಟ್ಯಾಂಡ್ ಅಂದ್ರೆ ಇರುವೆಗಳು ಬರಂಗಿಲ್ಲ ಇದಕ್ಕೆ. ಇರುವೆ ಅದು ಒಂದು ಆಯಿಲ್ ಸುಟ್ಟು ಇದು ವೇಸ್ಟ್ ಆಯಿಲ್ ಹಚ್ಚೋದ್ರಿಂದ ಇರುವೆಗಳ ಕಾಟ ಕಡಿಮೆ ಆಗತ್ತ. ನೆಕ್ಸ್ಟ್ ಬಂದ್ಬಿಟ್ಟು ಇದು ತಳಪೆಟ್ಟಿಗೆ ಅಂತ ಹೇಳ್ತಾರೆ ಸರ್. ಇದಕ್ಕೆ ಅಡಿಮಣ್ಣೆನ ಅಂತ ಹೇಳ್ತಾರ. ಇದನ್ನ ಒಂದು 10-15 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರ್ಬೇಕು. ಇಲ್ಲಾದ್ರೆ ಇಲ್ಲಿ ಒಂದು ಹುಳ ಉತ್ಪತ್ತಿ ಆಗುತ್ತೆ ನೋಡಿ ಸರ್. ಇಲ್ಲಿದೆ ನೋಡಿ ಸರ್, ಇಲ್ಲಿ ತೋರಿಸ್ತೀನಿ ಸರ್ ತಮಗೆ. ಇದು ಒಂದು ವೇಳೆ ನಾವು ನೋಡಿದ್ರೆ ಒಂದು 8 ದಿವಸಕ್ಕೆ ಒಂದು 10 ದಿವಸಕ್ಕೆ ಈ ತರ ಇದನ್ನ ಕ್ಲೀನ್ ಮಾಡ್ಬೇಕು ಸರ್. ಇಲ್ಲಿ ನೋಡಿ, ಇದು ವ್ಯಾಕ್ಸ್ಮತ್ ಅನ್ನುವಂಥ ಕೀಟ ಬಂದು ಮೇನದ ಮೇನಕ್ಕೆ ಏರ್ಬಿಡುತ್ತೆ ಸರ್. ಅದು ಯಾವ ಕೀಟ ಇದು? ಇದು ವ್ಯಾಕ್ಸ್ ಅಂತ ಸರ್. ವ್ಯಾಕ್ಸ್ ಚಿಟ್ಟೆ ಬಂದು ರಾತ್ರಿ ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ. ಸುಮಾರು 1000 ಗಂಟೆ ಮೊಟ್ಟೆ ಇಡುತ್ತೆ. ಇದನ್ನೊಂದು 8 ದಿವಸಕ್ಕೆ 10 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರೋದು ಸರ್ ಇದನ್ನು. ಇಲ್ಲಿ ನೋಡಿ ಸರ್, ಇದರಲ್ಲಿ ಮೊಟ್ಟೆ ಇಟ್ಟಿದೆ. ಒಂದ್ ವೇಳೆ ನಾವು ನೋಡಿದ್ರೆ ಈ ತರ ದೊಡ್ಡ ಹುಳ ಆಗಿ ಆ ಜೇನು ಹುಳದ ಗೂಡಿಗೆ ಹೋಗಿ ಗೂಡು ನಾಶ ಆಗುವಂತ ಸಂದರ್ಭ ಇರುತ್ತೆ. ಫಸ್ಟ್ ಜೇನು ಸಾಕಾಣಿಕೆ ಮಾಡೋರು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ ಸ್ನೇಹಿತರೆ, ಯಾರು ನೀವು ಜೇನು ಸಾಗಾಣಿಕೆ ಮಾಡ್ಬೇಕಂತೀರಿ ಮೊದಲು ಇದನ್ನ ಸ್ಪಷ್ಟವಾಗಿ ತಿಳ್ಕೊಡ್ರಿ. ಯಾವ ತರನೇ ನಾವು ಸ್ಟ್ಯಾಂಡ್ ಹಾಕ್ಬೇಕು, ಸ್ಟ್ಯಾಂಡಿಗೆ ಏನು ಸುಟ್ಟ ಆಯಿಲ್ ಅನ್ನ ನಾವು ಲೇಪನ ಮಾಡಬೇಕು. ಆಮೇಲೆ ಈ ತರ ಹುಳ ಆಗದೆ ಇರುವಂಗ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಇದು ಬಹಳ ಮೋಸ್ಟ್ ಡೇಂಜರಸ್. ಯಾಕಪ್ಪ ಅಂತಂದ್ರೆ ಇದು ಜೇನುಗೂಡಿಗೆ ಹೋಗಿ ಅಟ್ಯಾಕ್ ಮಾಡಿದಾಗ ಅಲ್ಲಿ ಜೇನು ಸಂತತಿ ಆಗೋದನೇ ಇಲ್ಲ. ಆಕ್ಚುಲಿ ಈಗ ಒಂದೇ ಅಲ್ಲ ಸರ್, ಇಲ್ಲಿ ಎರಡು ಕಡೆ ಇದೆ ನೋಡಿ. ಈಗ ಇಲ್ಲಿ ನೋಡಿ. ಈಗ ಓಕೆ, ಇದನ್ನು ಜೇನು ಸಾಕಾಣಿಕೆ ಮಾಡೋರು ಸೂಕ್ಷ್ಮವಾಗಿ ಗಮನಿಸಬೇಕು. ಇದ್ರ ಹೆಸರು ಏನು ಹೇಳಿದ್ರಲ್ರಿ? ಇದು ವ್ಯಾಕ್ಸ್ ಅಂತಾರೆ ಸರ್. ವ್ಯಾಕ್ಸ್ ನೋಡಿ ಸ್ನೇಹಿತರೆ, ವ್ಯಾಕ್ಸ್ ಅಂತ ಹೇಳಿ ಅದ್ರ ಹೆಸರು, ಆ ಕ್ರಿಮಿಕೀಟದ ಹೆಸರು. ಅದು 1000 ಮೊಟ್ಟೆಗಳನ್ನ ಆ ಚಿಟ್ಟೆ ಬಂದು ಇಟ್ಟು ಹೋಗ್ಬಿಡ್ತದೆ. ಅವಾಗ ಇಲ್ಲಿ ಹುಳುಗಳು ಪ್ರಾರಂಭ ಆಯ್ತುಪ್ಪ ಅಂತಂದ್ರೆ ಜೇನು ಸಂತತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ವ್ಯಾಕ್ಸ್ ಒಂದ್ ವೇಳೆ ಆ ಗೂಡಿಗೆ ಅಟ್ಯಾಕ್ ಆತಂದ್ರೆ 2 ದಿವಸದಲ್ಲಿ ಎಲ್ಲ ಗೂಡು ಹಾರಿ ಹೋಗುವಂತ ಸಂದರ್ಭ ಇರುತ್ತೆ. ಅದನ್ನ ನಾವು ಜೇನು ಸಾಕು ಡೇಂಜರ್. ಹೌದು ಸರ್. ಇದು ಕೂಡ ಒಂದು 2 ದಿವಸದಲ್ಲಿ 1000 ಮೊಟ್ಟೆಗಳು ಇಡುವಂತಹ ಕೀಟ ಇದು. ಇದು ಒಂದು ಚಿಟ್ಟೆ ಬಂದು ರಾತ್ರಿ ಮೊಟ್ಟೆ ಇಟ್ಟು ಹೋಗುತ್ತೆ. ಇದನ್ನ ನಾವು ಜೇನು ಸಾಕಾಣಿಕೆ ಮಾಡೋರು ಈ ತರ ಅಡಿಮನೆ ಕ್ಲೀನ್ ಮಾಡಿಬಿಟ್ಟು ಈ ತರ ಒಂದು ಶುಭ್ರ ಇರಬೇಕು ಬಟ್ಟೆ, ಒಂದು ಶುಭ್ರವಾದ ಬಟ್ಟೆಯಲ್ಲಿ ಇದನ್ನ ಈ ಟೈಪ್ ಕ್ಲೀನ್ ಮಾಡಿ ಒಂದು 10-15 ದಿವಸಕ್ಕೆ ಒಂದ್ಸರಿ ಇದು ಅಡಿಮಣಿ ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಒಳ್ಳೆಯದು. ಇದಕ್ಕೆ ಜಾಸ್ತಿ ಕಾಯಿಲೆ ಬರೋದು ಅಂತಂದ್ರೆ ಅಡಿಮಣಿಯಿಂದನೇ ಜಾಸ್ತಿ ಕಾಯಿಲೆ ಬರೋದು. ಇದು ತಳಪೆಟ್ಟಿಗೆ ಈ ತರ ಶುಭ್ರ ಮಾಡಿ ಇಟ್ಟು ಇದನ್ನು ಕ್ಲೀನ್ ಮಾಡಿ ಇಡಬೇಕು. ಇದು ಆಯ್ತು. ಇದು ಒಂದು ಇರುವೆ ಕಾಟ ಜಾಸ್ತಿ, ಈ ತರ ಗ್ರೀಸ್ ಹಚ್ಚಬೇಕು, ಆಯಿಲ್ ಹಚ್ಚಬೇಕು. ಈ ಸ್ಟ್ಯಾಂಡಲ್ಲಿ ಇದನ್ನು ಶುಭ್ರವಾಗಿ ಇಟ್ಟು, ಇದು ಅಡಿಮನೆ. ಇದು ಸ್ಟ್ಯಾಂಡು ಅಡಿಮನೆ. ತಳಪೆಟ್ಟಿಗೆ ಅಂತ ಕರಿತೀವಿ. ಹಾಂ ಸರ್. ಮತ್ತೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತೊಂದು ವೇಳೆ ಏನಾದರೂ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಟೈಪ್ ಇಡುವಾಗ ಏನಾದರೂ ಹುಳುಗಳಿಗೆ ತೊಂದರೆ ಆದರೆ ಅದಕ್ಕೆ ಗೊತ್ತಾಗುತ್ತೆ. ಸುಮಾರು 10-15 ಸಾವಿರ ಹುಳುಗಳ ಸಂಖ್ಯೆ ಇರುತ್ತೆ ಇದರಲ್ಲಿ. ನಾವು ಕೆಲಸ ಮಾಡುವಾಗ ಒಂದು ಹುಳ ಏನಾದರೂ ಸತ್ತು ಹೋದರೆ
ಅದರಲ್ಲಿ ಒಂದು ರಾಣಿ ಅಂತ ಒಂದು ಹುಳ ಇರುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ಅದ್ರದ್ದೊಂದು ಫಾರ್ಮೋನ ಇರುತ್ತೆ, ಒಂದು ಸ್ಮೆಲ್, ಸುಮಾರು 20-30 ಫೂಟ್ವರೆಗೆ ಅದು ಒಂದು ಸ್ಮೆಲ್ ಕ್ರಿಯೇಟ್ ಮಾಡಿರುತ್ತೆ. ಒಂದು ಹುಳ ಏನಾದರೂ ನಾವು ಈ ಒಂದು ಹುಳ ಕಚ್ಚಿದಂತೆ ಹಿಂಗೆ ಸಾಯ ಹೊಡೆದ್ರೆ ಅದು ಆಟೋಮೆಟಿಕ್ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯ ಕಾಣೆಯಾಗಿ ಹೋದ, ಸತ್ತು ಹೋದ ಅಂತ ಹೇಳಿ ಆ ರಾಣಿ ಗೊತ್ತಾಗಿ ಆ ಎಲ್ಲ ಹುಳುಗಳಿಗೆ ಹೇಳುತ್ತದು. ಸಂದೇಶವನ್ನು ಕಳಿಸಿ ಎಲ್ಲ ಅಟ್ಯಾಕ್ ಅಂತ ಹೇಳಿ ಒಂದು ಸಂದೇಶ ಕೊಟ್ಟ ತಕ್ಷಣ ಅವು ಎಲ್ಲ ಹುಳುಗಳು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ಸೂಕ್ಷ್ಮ, ಒಂದು ವೇಳೆ ಹುಳ ಕಡಿದ್ರೂ ಸಹ ಸುಮ್ಮನೆ ನಿಲ್ಬೇಕು. ಇದಕ್ಕೆ ಹಿಂಗೆ ಮಾಡೋದು ಮಾಡಿ ಅದು ಜಾಸ್ತಿ ಯಾರು ಅದನ್ನು ಅದಕ್ಕೆ ಜಾಸ್ತಿ ಯಾರು ತೊಂದರೆ ಕೊಡ್ತಾರ ಅವ್ರಿಗೆ ಅಟ್ಯಾಕ್ ಮಾಡೋದು ಜಾಸ್ತಿ ಜೇನು ಹುಳುಗಳು. ಯಾವುದೇ ಕೀಟ ಕೂಡ ಜೇನು ಹುಳ ಹೆಜ್ಜೆನಾಗಲಿ ಯಾವುದೇ ಕೀಟ ಆದರೂ ಕೂಡ ತನ್ನಷ್ಟಕ್ಕೆ ತಾನು ಹೋಗು ಮಾನವನ ಮೇಲೆ ಹಾನಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಮಾನವ ಅದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ. ಇಷ್ಟೊತ್ತರೆಗೆ ನಾವು ಇಲ್ಲಿ ನಿಂತಿದ್ದೀವಿ, ನಮಗೇನು ಮಾಡಿಲ್ಲ. ಒಂದು ವೇಳೆ ಈಗ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ನಮಗೆ ಅಟ್ಯಾಕ್ ಮಾಡುವಂಥ ಸಂದರ್ಭ ಇರುತ್ತೆ. ಈಗ ಅಡಿಮಣಿ ತೋರಿಸಿದೆ, ನಿಮಗೆ ಸ್ಟ್ಯಾಂಡ್ ತೋರಿಸಿದೆ. ಇನ್ನು ಬ್ರೂಡ್ ಚೇಂಬರ್ ಅಂತ ಹೇಳ್ತಾರೆ ಸರ್ ಇದಕ್ಕೆ. ಬ್ರೂಡ್ ಚೇಂಬರ್ ಇದು ಮೇಲ್ಮುಚ್ಚಳ. ನೋಡ್ರಿ ಸ್ನೇಹಿತರೆ, ಎಷ್ಟು ಸಾವಿರಾರು ಹುಳುಗಳು ಇಲ್ಲಿ ಅದಾವ. ಒಳಗೆ ನೀವು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ತಾವು ವೀಕ್ಷಣೆ ಮಾಡ್ಬೋದು. ಒಳಗ ಇಲ್ಲಿ ಎಷ್ಟು ಫ್ರೇಮ್ ಇದೆ ಸರ್? ಇದು ಸದ್ಯಕ್ಕೆ 8 ಫ್ರೇಮ್. ಇದರಲ್ಲಿ 8 ಫ್ರೇಮ್ ಇದೆ. 7 ಫ್ರೇಮ್ ಇಟ್ಟಿದ್ದೀನಿ. 7 ಫ್ರೇಮ್. ಈಗ 7 ಫ್ರೇಮ್ ಈ ಒಳಗೆ ಸಂಧಿ ಒಳಗೆ ಅದು ಗೂಡು ಕಟ್ತಾ ಇದ್ದೀರಿ. ಈಗ ಈ ಥರ 8 ಫ್ರೇಮ್ ಇರುತ್ತೆ ಇದರಲ್ಲಿ. ಈಗ ಇದ್ರ ಒಳಗಡೆ ಮೇಲೆ ಏನು ಮಾಡಲ್ಲ ಹೂಗಳು ಹಚ್ಕೊಂಬಿಡ್ರಿ. ಕಡೆಯಲ್ಲಿ ಬಾಯಲ್ಲ ಅಲ್ರಿ ಕಡಿಲಾರ್ದಂಗೆ. ಸ್ನೇಹಿತರ, ಈ ಜಸ್ಟ್ ಹುಳ ಕಡಿತು ಕೈಗೆ. ಯಾಕಂದ್ರೆ ಇದು ಮಾಲೀಕನ ವಾಸನೆಯನ್ನು ಅವ್ರು ಹಿಡಿತದ. ಈ ಮಾಲೀಕ ಬಿಟ್ಟು ನಾವು ಬಂದು ನಿಂತೀವಿ, ಅದು ನಮ್ಮ ವಾಸನೆ ನೋಡ್ಕೊಂಡು ಯಾರೋ ಒಬ್ಬರು ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಬಂದಾರ ಅಂತ ಹೇಳಿ ಆ ಹುಳುಗಳು ಈಗೇನು ಅವರು ಶಿವಕುಮಾರ್ ಸರ್ ಹೇಳಿದರು ರಾಣಿಗೆ ಸಂದೇಶವನ್ನು ಕೊಡ್ತಂತ ಹೇಳಿ ಆ ಥರ ಬಂದು ಹುಳ ಈಗ ಒಂದು ಜಸ್ಟ್ ಇನ್ನೊಂದು ಅಟ್ಯಾಕ್ ಆಯ್ತು. ಆಗಲೇ ಒಂದಾಗಿತ್ತು, ಜಸ್ಟ್ ಈಗ ಒಂದಾಯಿತು. ಇದು ಹುಳ ಯಾಕೆ ಹಸ್ತದ ಅಂತ ಹೇಳಿದ್ರಿ ಸರ? ಹ್ಞೂ ರೀ. ಒಂದು ಈ ಸ್ನೋ ಪೌಡರ್ ಸೆಂಟ್ ಈ ಹುಳುಗಳಿಗೆ ಆಗೋದಿಲ್ಲ. ಓಹೋ. ಈ ಸೆಂಟ್ ಯಾರು ಹಚ್ಚಿದ್ರೆ ಅದಕ್ಕೆ ಸ್ಮೆಲ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಹೀಗಾಗಿ ಆ ಸೆಂಟ್ ವಾಸನೆ ಕೂಡ ಆಗೋದಿಲ್ಲ ಅದಕ್ಕೆ. ನಾವು ಸೆಂಟ್ ಹೊಡ್ಕೊಂಡ್ ಬಂದಿವಿ ಬರ್ಚಕ್ಕೆ, ಆ ಸೆಂಟ್ ಸ್ಮೆಲ್ಲಿಗೆ ಕಡಿಯಕತ್ತ ಅನ್ಸುತ್ತೆ ಅವ್ರು ಹೇಳಿದಂಗೆ. ಖಂಡಿತ. ಹೌದಲ್ರಿ? ಖಂಡಿತ. ನೋಡ್ರಿ ಇಲ್ಲಿ ನಾವು ಸೆಂಟ್ ಹೊಡ್ಕೊಂಡ್ ಬಂದೇವಿ, ನಮ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಸೆಂಟ್ ಹೊಡೆದ್ರೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ. ಈಗ ಸೆಂಟ್ ಹೊಡ್ಕೊಂಡ್ ಬಂದೀವಿ, ಈಗ ನಮಗದು ಕಚ್ಚಲಿಕ್ಕೆ ಪ್ರಾರಂಭ ಆಗೈತಿ. ಇರಲಿ, ಅದು ಸಂದರ್ಶನವನ್ನು ಬಿಡೋದು ಬೇಡ, ಸಂದರ್ಶನ ಕ್ಲಿಯರ್ ಮಾಡೋಣ ಅಂತ. ಒಳಗೆ ಗೂಡನ್ನು ಇಟ್ಟದ. ಈಗ ಒಂದು ತೆಗೆದು ತೋರಿಸ್ತಾರೆ ಅವರು ಯಾವ ಥರ ಗೂಡು ಇಟ್ಟಿರ್ತದೆ, ಯಾವ ಥರ ಜೇನನ್ನು ಒಂದು ರೆಡಿ ಆಗ್ತದೆ ಒಳಗೆ ಅಂತಕ್ಕಂಥದ್ದು. ವಾವ್. ಸೊ ಏನಂದ್ರೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು ಇದನ್ನು. ಇದೆಲ್ಲ ಮೊಟ್ಟೆ, ಇದು ಎಲ್ಲ ಬಿಳಿದು ಏನಿದೆಯಲ್ಲ ಅದೆಲ್ಲ ಮೊಟ್ಟೆ ವರ್ಕರ್ಸ್. ಈ ಜೇನು ಹುಳುಗಳಲ್ಲಿ 3 ಪ್ರಭೇದ ಹುಳುಗಳಿರ್ತದೆ ಇದರಲ್ಲಿ. ಒಂದು ಗಂಡು ಹುಳ, ಒಂದು ರಾಣಿ ಹುಳ, ಬಾಕಿ ಎಲ್ಲ ವರ್ಕರ್ಸ್ ಕೆಲಸ ಮಾಡುವಂಥ ಹುಳ. ಗಂಡು ಹುಳದ ಕೆಲಸ ಏನಂತ ಹೇಳಿದರೆ ರಾಣಿ ಒಟ್ಟಿಗೆ ಮೀಟ್ ಆಗೋದು ಒಂದೇ ಅದರ ಕೆಲಸ. ಅದು ಆಹಾರ ಏನೂ ತರಲ್ಲ. ಇಲ್ಲಿ ನೋಡ್ಬೋದು, ಇದು ಗಂಡು ಹುಳ, ಇದೆಲ್ಲ ವರ್ಕರ್ಸು. ಮತ್ತು ಹುಟ್ಟಿದ ಮರಿಗೆ ತುಪ್ಪ ಕೊಡಲಿಕ್ಕೆ ಇದರಲ್ಲಿ ಸ್ವಲ್ಪ ತುಪ್ಪ ಇಟ್ಟಿರ್ತದೆ. ಅದು ಇದರಲ್ಲಿರುವಂತಹ ತುಪ್ಪ ನಾವು ತೆಗಿಲಿಕ್ಕಿಲ್ಲ, ಅದು ಖಾಲಿ ಮರಿಗಳಿಗೆ ಮಾತ್ರ ತುಪ್ಪ. ಇದು ಗಂಡು ಹುಳ, ಇದು ಎಲ್ಲ ವರ್ಕರ್ಸು. ಐಡೆಂಟಿಫೈ ಮಾಡಕ್ಕೆ ಬರ್ತಂತ ಸರ್ ಗಂಡು ಹುಳ ಇದ್ರೊಳಗೆ ಯಾವುದು ಹೆಣ್ಣು ಹುಳ? ಗಂಡು ಹುಳ ಗೊತ್ತಾಗುತ್ತಲ್ಲ, ಇಲ್ಲಿ ಕಪ್ಪಗಿರುವಂಥದ್ದು ಹುಳ ಗಂಡು ಹುಳ. ಇದೆಲ್ಲ ವರ್ಕರ್ಸು. ಮತ್ತು ರಾಣಿ ಸ್ವಲ್ಪ ದೊಡ್ಡದಿರುತ್ತೆ. ರಾಣಿನ ತೋರಿಸ್ತೀನಿ ನಿಮಗೆ. ಇಲ್ಲಿ ರಾಣಿ ಕೋಶ ರೆಡಿಯಾಗಿದೆ.
ಇಲ್ಲಿ ನೋಡ್ಬೋದು, ಇದೆಲ್ಲ ವರ್ಕರ್ಸ್ ಮೊಟ್ಟೆ. ಇದು ರಾಣಿಕೋಶ, ಇಲ್ಲಿದೆಲ್ಲ ರಾಣಿಕೋಶ. ಇದು ಪರಾಗ. ರಾಕ್ ಗಾರ್ಡನ್, ಆಲ್ಮಟ್ಟಿ ಏನು ಉದ್ಯಾನವನಗಳಲ್ಲ, ರಾಕ್ ಗಾರ್ಡನ್ ಆಗಿರ್ಬೋದು, ಲವಕುಶ ಗಾರ್ಡನ್ ಆಗಿರ್ಬೋದು, ಆಮೇಲೆ ಬಸವ ಅದು ಗಿಡಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಅಥವಾ ಇದ್ರ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಅದು ಭಾಳಷ್ಟು ಇದ್ರ ಸಂತತಿ ಜೇನು ಕೆಲಸ ಮಾಡಿರ್ಬೇಕು. ಅಂದರೆ ಒಂದು ಜೇನು ಹುಳು ಕನಿಷ್ಠ 40 ದಿನ ಇರ್ತೈತಿ. ಅಂಥ 12 ಹುಳುಗಳು 40 ದಿನ ಸತತ